ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೈಲಿ ಬೈಟ್ಸ್ ಚಾನಲ್. ನಾನು ಶೋಭಾ. ಇವತ್ತು ಶುಕ್ರವಾರ ಅಲ್ವಾ, ಸೊ ಏನಾದರೂ ದೇವರಿಗೆ ಪ್ರಸಾದ ಮಾಡೋಣ ಅಂತ ನೋಡುವಾಗ ಟೈಮ್ ಆಗಿಬಿಟ್ಟಿದೆ, ಲೇಟ್ ಆಗಿಬಿಟ್ಟಿದೆ. ಸೊ ಪಟ್ ಅಂತ ಏನು ಮಾಡಲಿಕ್ಕಾಗುತ್ತೆ ಅಂತ ನೋಡಿದೆ. ಸೊ ಒಂದು 5-6 ಬಾಳೆಹಣ್ಣಿತ್ತು ಮನೆಯಲ್ಲಿ, ಅದರಿಂದ ಬೇಗ ಏನಾದರೂ ಒಂದು ಪ್ರಸಾದ ರೆಡಿ ಮಾಡಿ ಪೂಜೆ ಮುಗಿಸಿ ತಿಂಡಿ ತಿನ್ನೋಣ ಅಂದ್ಕೊಂಡು ಬಾಳೆಹಣ್ಣು ಒಂದು 6 ಬಾಳೆಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿ, 1-2 ಏಲಕ್ಕಿ ಮತ್ತು ಜೋನಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ಯಾವ ಬೆಲ್ಲ ಇದೆ ಆ ಬೆಲ್ಲನ ಹಾಕ್ಕೋಬೋದು. ಹಾಗೆ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪ, ಅದು ನಿಮಗೆ ಓಕೆ ಅನಿಸಿದರೆ ಹಾಕಿ, ಬೇಡ ಅಂದರೆ ಬೇಡ. ಜೇನುತುಪ್ಪ ಹಾಕಲೇಬೇಕು ಅನ್ನೋದೇನಿಲ್ಲ. ಸೊ ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ. ಈ ಬಾಳೆಹಣ್ಣು, ಕಾಯಿ ತುರಿ ಮತ್ತು ಏಲಕ್ಕಿ, ಜೇನುತುಪ್ಪ ಮತ್ತು ಬೆಲ್ಲ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರಸಾದ ರೆಡಿಯಾಗುತ್ತೆ. ಸಿಂಪಲ್ಲಾಗಿ ಪಟಾಪಟ್ ಅಂತ ಆಗುತ್ತೆ, ಪ್ರಸಾದ ರೆಡಿ ಆಗಿಬಿಡುತ್ತೆ. ಸೊ ಮತ್ತು ಮನೇಲಿ ಮಕ್ಕಳಿದ್ದರೆ ಅವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನನಗೆ 1 ಇಯರ್ ಮಗಳಿದ್ದಾಳೆ, 1 ವರ್ಷದವಳು. ಸೊ ಅವಳಿಗೆ ಇವತ್ತು ತುಂಬ ಖುಷಿಯಾಗುತ್ತೆ ಪ್ರಸಾದ ನೋಡಿ. ಸೊ ಥ್ಯಾಂಕ್ ಯು. ನನಗೆ ತುಂಬ ಹಸಿವಾಗ್ತಿದೆ. ಸೊ ಬೇಗ ಪೂಜೆ ಮುಗಿಸಿ ತಿಂಡಿ ತಿನ್ನಬೇಕು. ಸೊ ಯಾವಾಗಲೂ ಡೈಲಿ ಬೇಟ್ಸ್ ಚಾನಲ್ನ ನೋಡ್ತಾಯಿರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.